Good morning, dear students. This is Nagendra Babar, Sir M. Visheshriya Industrial Training Institute, CVV Campus, Chikbalapur. Today we study about Material Science Part 5 in Workshop Calculation and Science. Today, last class ಅಲ್ಲಿ ಮೆಟಲ್ಸ್ ಅಂದರೆ ಏನು, ಫೆರಸ್ ಮೆಟಲ್ಸ್ ಅಂದರೆ ಏನು, ನಾನ್ ಫೆರಸ್ ಮೆಟಲ್ಸ್ ಅಂದರೆ ಏನು, ಫೆರಸ್ ಮೆಟಲ್ಸಲ್ಲಿ ಟೈಪ್ಸು, ಅದರ ಫಿಸಿಕಲ್ ಪ್ರಾಪರ್ಟೀಸು, ಮೆಕ್ಯಾನಿಕಲ್ ಪ್ರಾಪರ್ಟೀಸು ಎಲ್ಲ ತಗೊಳ್ಳಿ. ಇನ್ನು ಈ ಬಿಫೋರ್ ಕ್ಲಾಸಲ್ಲಿ ನಾವು ನಾನ್ ಫೆರಸ್ ಮೆಟಲ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ಆ ನಾನ್ ಫೆರಸ್ ಮೆಟಲ್ಸನ್ನು ತಗೊಂಡು ಏನಿದೆ ಕಾಪರ್ ಆಗಲಿ, ನಿಕ್ಕಲ್ ಆಗಲಿ, ಕ್ರೋಮಿಯಮ್ ಆಗಲಿ, ಜಿಂಕ್ ಆಗಲಿ, ಲೆಡ್ ಆಗಲಿ, ಟಿನ್ ಆಗಲಿ, ಇದನ್ನು ತಗೊಂಡು ನಾವು ಏನೇನು ಮಾಡ್ತೀವಿ ಅನ್ನೋದು. ಓಕೆ, the metal made of two or more non-ferrous metals is called non-ferrous alloy. So first ಇಲ್ಲಿ ಅಲಾಯ್ ಅಂದರೆ ಏನು? ಅಲಾಯ್ ಮೀನ್ಸ್ ಇಟ್ಸ್ ಎ ಮಿಕ್ಸ್ಚರ್ ಆಫ್ ಟೂ ಆರ್ ಮೋರ್ ಮೆಟಲ್ಸ್. ನಾನೊಂದು ಸಣ್ಣ ಎಕ್ಸಾಂಪಲ್ ನಿಮಗೆ ಕ್ಲಾಸಲ್ಲೆಲ್ಲ ಹೇಳ್ತಾ ಇದ್ದೆ. ಬರೀ ಚಿತ್ರಾನ್ನ ತಿನ್ನೋದಕ್ಕೆ, ಅನ್ನ ತಿನ್ನೋದಕ್ಕೆ, ಸಾರು ತಿನ್ನೋಕ್ಕೆ ಬೇಜಾರಾಗ್ತದೆ. ಅವಾಗ ಏನು ಮಾಡ್ತಾರೆ, ಮನೆಯಲ್ಲೇ ಸ್ವಲ್ಪ ಒಗ್ಗರಣೆ ಹಾಕ್ಕೊಡ್ತಾರೆ, ಚೆನ್ನಾಗಿರ್ತದೆ. ಅದಕ್ಕೆ ಇನ್ನೂ ಸ್ವಲ್ಪ ನಿಂಬೆಹಣ್ಣಾಗಲಿ, ಕಡಲೆ ಬೀಜ, ಕೊಬ್ಬರಿ ತುರುಮಾಕೋದು, ಒಂದು ಚಟ್ನಿ ಇರೋದು, ಒಂದು ಬಜ್ಜಿ ಇದ್ದರೆ ಹೆಂಗೆ ಚೆನ್ನಾಗಿರ್ತದೆ. ಸೇಮ್ ಅದೇ ಥರನೇ ನಮ್ಮ ಮೆಟೀರಿಯಲ್ಸಲ್ಲೂ ಈ ಕಾಪರನ್ನ ಅಲಾಯ್ಸ್, ಕಾಪರ್ ಅಲಾಯ್ಸ್ ಅಂದರೆ ಅದರಲ್ಲಿ 6 ಥರ ಇದೆ. ಫಸ್ಟ್ ಒನ್ ಈಸ್ ಬ್ರಾಸ್, ಸೆಕೆಂಡ್ ಒನ್ ಬ್ರಾನ್ಸ್, ಥರ್ಡ್ ಒನ್ ಗನ್ ಮೆಟಲ್, ಫೋರ್ತ್ ಒನ್ ಬೆಲ್ ಮೆಟಲ್, ಫಿಫ್ತ್ ಒನ್ ಸಾಲ್ಡರ್, ಸಿಕ್ಸ್ತ್ ಒನ್ ಬೇರಿಂಗ್ ಮೆಟೀರಿಯಲ್ಸ್. ನೋಡಿ, ಇಲ್ಲಿ ಬ್ರಾಸು ಬ್ರಾನ್ಸು ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಬ್ರಾನ್ಸ್ ಅನ್ನೋದು ಕೇಳಿರ್ತೀರ ನೀವು, ಕಂಚು ಅಂತ ಹೇಳ್ಬಿಟ್ಟು. ಅರ್ಥ ಆಗ್ತಾಯಿದೆಯಾ? ಬ್ರಾಸ್ ಅಂತಂದರೆ ಹಿತ್ತಾಳೆ, ಬ್ರಾನ್ಸ್ ಅಂದರೆ ಕಂಚು. ಇನ್ನು ಗನ್ ಮೆಟಲ್ ಅನ್ನೋದನ್ನು ಕೇಳಿರಲ್ಲ. ಸೊ ಬೆಲ್ ಮೆಟಲ್ ಅಂದರೆ ನಮಗೇನೋ ಬೆಲ್ ಅಂದಿದ ತಕ್ಷಣ ಏನು ಗೊತ್ತಾಗ್ತದೆ? ಸೊ ನಾವು ಬೆಲ್, ಗಂಟೆ ಹೊಡಿಯೋದಾಗಿರಲಿ, ಆ ಥರದ ಮೆಟಲ್ಲು. ನಾವು ನೋಡಿರೋ ಬೆಲ್ ಮೆಟಲ್ ಅಲ್ಲ. ನಾವು ಕಾಲೇಜಲ್ಲಿ ಇಟ್ಕೊಂಡಿರೋದು ಒಂದು MS ಕ್ಯಾಸ್ಟಿಂಗ್ದು ಪೀಸ್ ಇಟ್ಕೊಂಡಿರ್ತೀವಿ. ದೇವಸ್ಥಾನಗಳಲ್ಲೆಲ್ಲ ಇರ್ತದೆ, ಬೆಲ್ ಮೆಟಲ್ ಅಂತ ಕರೀತಾರೆ. ಇನ್ನು ಸಾಲ್ಡ್ರಿಂಗ್ ಬಗ್ಗೆ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಫಿಟರ್ಸ್ ಆಗಿದ್ರೂ ನಾವು ಎಲೆಕ್ಟ್ರಾನಿಕ್ಸ್ ಹುಡುಗರದು ಅವ್ರು ಸಾಲ್ಡ್ರಿಂಗ್ ಮಾಡೋದೆಲ್ಲ ನೋಡ್ತಾ ಇರ್ತೀವಿ. ಆ ಸಾಲ್ಡ್ರಲ್ಲಿ ಏನು ಯೂಸ್ ಮಾಡ್ತೀವಿ, ಬೇರಿಂಗ್ಸಲ್ಲಿ ಏನೇನು ಯೂಸ್ ಮಾಡ್ತೀವಿ ಅಂಥೇಳಿ ಈ ಕಾಪರ್ ಅಲಾಯ್ಸ್ ಅಂದರೆ ಈ ಕಾಪರ್ ಜೊತೆಗೆ ಯಾವ್ಯಾವುದನ್ನು ಮಿಕ್ಸ್ ಮಾಡಿದಾಗ ಬರೋವಂಥದ್ದೇ ಬ್ರಾಸು, ಬ್ರಾನ್ಸು. ಇನ್ನು ನಿಕ್ಕಲ್ ಕಾಪರ್ ಅಲಾಯ್ಸ್. ಸೊ ಈ ಕಾಪರ್ ಜೊತೆಗೆ ನಿಕ್ಕಲ್ನ ಮಿಕ್ಸ್ ಮಾಡಿ ಪರ್ಸೆಂಟೇಜಸ್ ಮೇಲೆ ಒಂದೊಂದು ಹೆಸರು ಬರ್ತಾ ಇರ್ತದೆ. ಸೊ ಮೋನಲ್ ಮೆಟಲ್ ಒಂದು, ಇನ್ನೊಂದು ಜರ್ಮನ್ ಸಿಲ್ವರ್ ಒಂದು, ಇನ್ನೊಂದು ನೈಕ್ರೋಮ್ ಅಂದರೆ ಕ್ರೋಮಿಯಮ್ ಮೆಟಲ್ ಅಂತೇಳಿ ಬರ್ತದೆ. ಸೊ ಬ್ರಾಸ್ ಏನು? ಬ್ರಾಸ್ ಅಂತಂದರೆ ನಾನು ಏನು ಹೇಳಿದೆ, ಬ್ರಾಸ್ ಅಂತಂದರೆ ಹಿತ್ತಾಳೆ. ಹಿತ್ತಾಳೆ. ಬ್ರಾಸ್ ಈಸ್ ಫೌಂಡ್ ಇನ್ ವೇರಿಯಸ್ ಫಾರ್ಮ್ಸ್ ಬೈ ಮಿಕ್ಸಿಂಗ್ ಕಾಪರ್ ಆ್ಯಂಡ್ ಜಿಂಕ್. ಸೊ ಇವು ಬಂದು ನಾನ್ ಫೆರಸ್ ಅಲಾಯ್ಸು ಅಂದರೆ ಕಾಪರ್ ಜೊತೆಗೆ ಇನ್ನೊಂದು ನಾನ್ ಫೆರಸ್ ಮೆಟಲ್ಲು. ಆಲ್ರೆಡಿ ಲಾಸ್ಟ್ PPTಯಲ್ಲಿ ಹೇಳಿದ್ದೀವಿ, ಕಾಪರ್ ಬರ್ತದೆ, ಜಿಂಕ್ ಬರ್ತದೆ, ಲೆಡ್ಡು, ಟಿನ್ನು ಇವೆಲ್ಲ ಬರ್ತದೆ. ಕಾಪರ್ ಜೊತೆಗೆ ಜಿಂಕನ್ನು ನಾವು ಮಿಕ್ಸ್ ಮಾಡಿದಾಗ ತಯಾರಾಗುವಂಥ ಅಲಾಯ್ನ ನಾವು ಏನಂತ ಕರಿತೀವಿ? ದಟ್ ಈಸ್ ನಾಟ್ ಸ್ಟೀಲ್, ದಟ್ ಈಸ್ ಮೆಟಲ್. ಆ ಅಲಾಯ್ನ ಏನಂತ ಕರಿತೀವಿ ಅಂದರೆ ಬ್ರಾಸ್ ಅಂತ ಕರಿತೀವಿ. ನಾವು ನೋಡಿದ್ದೀರಿ, ಇಲ್ಲೇ ಒಂದು ಫೋಟೋಲ್ಲೂ ಕಾಣಿಸ್ತಾ ಇದೆ ನಿಮಗೆ. ಏನು, ಈ ಬ್ಯಾಂಡ್ ಸೆಟ್ಟಲ್ಲೆಲ್ಲ ನಾವು ಯೂಸ್ ಮಾಡ್ತಾ ಇದ್ವಿ, ಬೀಗಲ್ಸ್ ಅಂತ ಹೇಳ್ಬಿಟ್ಟು. ಆ ಮೆಟಲ್ಸನ್ನು ಒಂದು ಫೋಟೋ ಹಾಕಿದ್ದೀನಿ, ತುಂಬ ಇದೆ. ಬ್ರಾಸ್ ಬಂದುಬಿಟ್ಟು ಹಿತ್ತಾಳೆ ಅಂತ ಹೇಳ್ಬಿಟ್ಟು. ಇಟ್ ಈಸ್ ಅನ್ ಅಲಾಯ್ ಆಫ್ 60% ಕಾಪರ್ ಆ್ಯಂಡ್ 40% ಜಿಂಕ್. ಇದು ಯಾವ ಥರ ಇರ್ತದೆ ಅಂತಂದರೆ, ಇದರಲ್ಲಿ ಕಾಪರ್ 60% ಇರ್ತದೆ, ಜಿಂಕು 40% ಇರ್ತದೆ. ಇಟ್ ಹ್ಯಾಸ್ ಹೈ ಟೆನ್ಸೈಲ್ ಸ್ಟ್ರೆಂತ್ ಬಟ್ ಹ್ಯಾಸ್ ಎ ಲೋಯರ್ ಕಂಡಕ್ಟಿವಿಟಿ. ನೋಡಿ, ಹೈ ಟೆನ್ಸೈಲ್ ಸ್ಟ್ರೆಂತ್ ಆಲ್ರೆಡಿ ನಾವು ನಿಮಗೆ ತುಂಬ ಕ್ಲಾಸಸಲ್ಲಿ ಮೆಟಲ್ಸಲ್ಲಿ ಹೇಳ್ಕೊಂಬಂದಿದ್ದೀನಿ. ಅಂದರೆ ಯಾವುದೇ ಒಂದು ಮೆಟಲ್ನ ಒಂದು ಮೆಷಿನಲ್ಲಿ ಫಿಕ್ಸ್ ಮಾಡಿಬಿಟ್ಟು ಬೋತ್ ಸೈಡ್ ನಾವು ಪುಲ್ ಮಾಡಿದಾಗ, ಎಳೆದಾಗ ಏನಾಗ್ತದೆ, ಎರಡು ಎಂಡಲ್ಲೇ ಅದಕ್ಕೆ ಸಮ್ ಸ್ಟ್ರೆಂತ್ವರೆಗೂ ತಡೀತದೆ, ಆದಮೇಲೆ ಕಟ್ಟಾಗಿ ಹೋಗ್ತದೆ. ಇದು ಹೈ ಟೆನ್ಸೈಲ್ ಸ್ಟ್ರೆಂತ್ ಇರ್ತದೆ, ತುಂಬ ಗಟ್ಟಿಯಾಗೂ ಇರ್ತದೆ. ಬಟ್ ಇಟ್ ಹ್ಯಾಸ್ ಲೋಯರ್ ಕಂಡಕ್ಟಿವಿಟಿ ಅಂದರೆ ಹೀಟ್ ಪಾಸ್ ಆಗೋದು ಕಡಿಮೆ ಆಗ್ತದೆ. ಯಾಕೆ ಅಂತಂದರೆ ಪ್ಯೂರ್ ಕಾಪರ್ ಆಗಿದ್ದರೆ ತುಂಬ ಕಂಡಕ್ಟಿವಿಟಿ ಇರ್ತದೆ. ಇದರಲ್ಲಿ 40% ಜಿಂಕ್ ಹಾಕ್ತೀವಿ. ಜಿಂಕ್ ಹಾಕ್ದಾಗ ಏನಾಗ್ತದೆ, ಕಾಪರು ತುಂಬ ಕಾಸ್ಟ್ಲಿ, ಜಿಂಕು ಸ್ವಲ್ಪ ಚೀಪ್ ಇರ್ತದೆ. ಇದನ್ನು ಮಿಕ್ಸ್ ಮಾಡಿದಾಗ ಏನಾಗ್ತದೆ, ನಮಗೆ ರೇಟು ಕಡಿಮೆ ಆಗ್ತದೆ. ಸೊ ಇಟ್ ಕ್ಯಾನ್ ಬಿ ವೆಲ್ಡೆಡ್ ಆ್ಯಂಡ್ ಸಾಲ್ಡರ್ಡ್ ಈಸಿಲಿ. ಇದನ್ನು ತುಂಬ ಈಸಿಯಾಗಿ ವೆಲ್ಡಿಂಗು ಮಾಡ್ಬೋದು, ಸಾಲ್ಡ್ರಿಂಗು ಮಾಡ್ಬೋದು. ವೆಲ್ಡಿಂಗ್ ಅಂದರೆ ಏನು? ಇಟ್ಸ್ ಎ ಪ್ರೋಸೆಸ್ ಆಫ್ ಜಾಯ್ನಿಂಗ್ ಟು ಸಿಮಿಲರ್ ಮೆಟಲ್ಸ್ ಆರ್ ಟು ಡಿಸ್ಸಿಮಿಲರ್ ಮೆಟಲ್ಸ್ ವಿತ್ ದ ಹೆಲ್ಪ್ ಆಫ್ ಫಿಲ್ಲರ್ ರಾಡ್ ಆರ್ ವಿತೌಟ್ ದ ಹೆಲ್ಪ್ ಆಫ್ ಫಿಲ್ಲರ್ ರಾಡ್.
ಆಯಿತಾ. ಸಾಲ್ಡ್ರಿಂಗ್ ನಾವು ನೋಡಿರ್ತೀವಿ, ಒಂದು ಎಲೆಕ್ಟ್ರಾನಿಕ್ಸ್ ಹುಡುಗರು ಮಾಡೋದಾಗಲಿ, ನಾವು ಯಾವುದೇ ಒಂದು ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ನ ಎಲ್ಲನೂ ಪಿ ಸಿ ಬಿ ಅಂತ ಕರೀತಾರೆ. ಆ ಪಿ ಸಿ ಬಿ ಮೇಲೆ ಸಾಲ್ಡ್ರ್ ಮಾಡ್ತಾ ಇರ್ತಾರೆ. ಅಲ್ಲಿ ಒಂದು ವೈರ್ ಇರ್ತದೆ, ಅರ್ಥ ಆಗ್ತಾಯಿದೆಯಾ, ಲೆಡ್ದು ವೈರ್ ಇರ್ತದೆ. ಆ ಲೆಡ್ ವೈರ್ಗೆ ಅವನೊಂದು ಸಾಲ್ಡ್ರಿಂಗ್ ಐರನ್ನು ಪೀಸ್ ತೊಗೊಂಡು ಟಚ್ ಮಾಡಿ ಅಲ್ಲಿಟ್ಟಾಗ ಏನಾಗ್ತದೆ. ಸೊ ಇದನ್ನು ನಾವು ಆಲ್ರೆಡಿ ಗೊತ್ತು. ಯಾಕೆ ಅಂತಂದರೆ ನಮ್ಮದ್ರಲ್ಲಿ ಪರ್ಮನೆಂಟ್ ಫಾಸ್ಟಿಂಗು, ಟೆಂಪ್ರರಿ ಫಾಸ್ಟಿಂಗು, ಸೆಮಿ ಪರ್ಮನೆಂಟ್ ಫಾಸ್ಟಿಂಗ್ ಅಂತ ಕರಿತೀವಿ. ಸೆಮಿ ಪರ್ಮನೆಂಟ್ ಫಾಸ್ಟಿಂಗ್ ನಾವು ಸಾಲ್ಡ್ರಿಂಗನ್ನು ಎಕ್ಸಾಂಪಲ್ ಆಗಿ ಕೊಟ್ಟಿದ್ದೀನಿ, ನಾನು ಆಲ್ರೆಡಿ ಹೇಳಿದ್ದೀನಿ. ಯಾಕೆ ಅದನ್ನು ಸೆಮಿ ಪರ್ಮನೆಂಟ್ ಅಂತ ಕರಿತೀವಿ ಅಂದರೆ, ಯಾಕೆಂದರೆ ಸಾಲ್ಡ್ರಿಂಗ್ ನಾವು ಹೀಟ್ ಮಾಡಿ ಅಲ್ಲಿಟ್ಟಾಗ ಕಚ್ಕೊಳ್ಳುತ್ತೆ. ಅದೇ ಹೀಟಲ್ಲಿ ಇಟ್ಬಿಟ್ಟು ನಾವು ವೈರ್ನ ಕಿತ್ತರೆ ಅದು ಬಂದುಬಿಡುತ್ತೆ. ಸೊ ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಸೆಮಿ ಪರ್ಮನೆಂಟ್. ನಮ್ಗೆ ಹೆಂಗೆ ಬೇಕಾದರೂ ಮಾಡ್ಕೋಬೋದು. ಇಟ್ ಹ್ಯಾಸ್ ಹೈ ರೆಸಿಸ್ಟೆನ್ಸ್ ಟು ಕರೋಷನ್. ಇವು ಕರೋಷನ್ ಅಂದರೆ ಯಾವುದೇ ಕಾರಣಕ್ಕೂ ತುಕ್ಕು ಹಿಡಿಯೋದಿಲ್ಲ, ಈ ಹಿತ್ತಾಳೆಲ್ಲ ಮಾಡೋದು. ಇಟ್ ಕ್ಯಾನ್ ಬಿ ಡ್ರಾನ್ ಇನ್ ಟು ವೈರ್ಸ್ ಈಸಿಲಿ. ದೇ ಡಕ್ಟಿಲಿಟಿ ಪ್ರಾಪರ್ಟಿ ಇರೋದ್ರಿಂದ ಇದನ್ನು ನಾವು ವೈರ್ಸ್ ಆಗಿ ಈಸಿಯಾಗಿ ಕನ್ವರ್ಟ್ ಮಾಡ್ಕೋಬೋದು. ಇಟ್ ಈಸ್ ಚೀಪರ್ ದೆನ್ ಕಾಪರ್, ಬಿಕಾಸ್ ಕಾಪರ್ ಇದರಲ್ಲಿ 60% ಇರ್ತದೆ, 40% ಜಿಂಕ್ ಇರೋದ್ರಿಂದ ಇದು ತುಂಬ ಚೀಪ್ ಆಗ್ತದೆ. ಇಟ್ ಹ್ಯಾಸ್ ಹೈ ಮೆಲ್ಟಿಂಗ್ ಪಾಯಿಂಟ್, ದಟ್ ಈಸ್ 890 ಡಿಗ್ರಿ ಸೆಂಟಿಗ್ರೇಡ್. ಇದು 890 ಡಿಗ್ರಿಗೆ ಮೆಲ್ಟ್ ಆಗುತ್ತೆ. ಅಲ್ಲವರೆಗೂ ಇದು ಮೆಲ್ಟ್ ಆಗೋದಿಲ್ಲ. ಏನು ಯೂಸಸ್ ಏನು ಇದರದ್ದು? ಇಟ್ ಈಸ್ ಯೂಸ್ಡ್ ಆ್ಯಸ್ ಫ್ಯೂಸ್ ಹೋಲ್ಡರ್ಸ್, ಲ್ಯಾಂಪ್ ಹೋಲ್ಡರ್ಸು. ನಾವು ಬಲ್ಪ್ಗಳು ಅದು ಇದೆಲ್ಲ ನೋಡ್ತಾ ಇದ್ವಿ ಮೊದಲು. ಇವಾಗೆಲ್ಲ ಕ್ಲೀನಾಗೆ ಪಿ ವಿ ಸಿ ಮೆಟೀರಿಯಲ್ ಎಲ್ಲ ಕ್ಲೋಸ್ ಆಗಿರ್ತದೆ. ಮೊದಲು ಕಾಲದ್ದು ಸ್ಟ್ಯಾಂಡಿಂಗ್ ಹೋಲ್ಡರ್ಸು ಅಲ್ಲೆಲ್ಲ ನಮಗೆ ಕಾಣಿಸ್ತಾ ಇತ್ತು. ಅವೆಲ್ಲ ಹಿತ್ತಾಳೆ. ಅದು ಲ್ಯಾಂಪ್ ಹೋಲ್ಡರ್ಸಲ್ಲಿ ಯೂಸ್ ಮಾಡ್ತಾಯಿದ್ವಿ, ಸ್ವಿಚಸಲ್ಲಿ ಯೂಸ್ ಮಾಡ್ತಾಯಿದ್ವಿ. ಇಟ್ ಈಸ್ ಯೂಸ್ಡ್ ಆ್ಯಸ್ ವಾಲ್ವ್ಸು. ನಾವು ತುಂಬ ಮೆಷಿನರೀಸ್ ಒಳಗಡೆ ಎಲ್ಲನೂ ಇದನ್ನು ಯೂಸ್ ಮಾಡ್ತೀವಿ. ಟ್ಯೂಬ್ಸಾಗಿ ಯೂಸ್ ಮಾಡ್ತೀವಿ, ಲ್ಯಾಂಪ್ಸಲ್ಲಿ ಯೂಸ್ ಮಾಡ್ತೀವಿ. ಸಾಕೆಟ್ ಔಟ್ಲೆಟ್ಸು ಸೇಮ್ ನಾನು ಏನು ಹೇಳ್ತಾ ಇದ್ದೀನಿ, ಸ್ವಿಚಸ್ ಆಗಲಿ ಹೋಲ್ಡರ್ಸ್ ಆಗಲಿ ಯೂಸ್ ಮಾಡ್ತೀವಿ. ಸ್ಲೈಡಿಂಗ್ ಕಾಂಟ್ಯಾಕ್ಟ್ಸ್ ಅಂದರೆ ನಾವು ಹಳ್ಳಿಯಲ್ಲೆಲ್ಲನೂ ನಾವು ಮೋಟ್ರಸು ಎಲ್ಲ ನೋಡಿರ್ತೀವಿ. ಆ ಕಾಂಟ್ಯಾಕ್ಟ್ ಆಗೋ ಜಾಗದಲ್ಲೆಲ್ಲನೂ ತುಂಬ ಫ್ರಿಕ್ಷನ್ನು, ಹೀಟು ಬರ್ತಾ ಇರ್ತದೆ. ಸೊ ಅದನ್ನು ರೆಸಿಸ್ಟ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಸ್ಲೈಡಿಂಗ್ ಕಾಂಟ್ಯಾಕ್ಟ್ಸ್ ಫಾರ್ ಸ್ಟಾರ್ಟರ್ಸಲ್ಲಿ ರಿಯೋಸ್ಟಾರ್ಟ್ಸ್, ಹೌಸ್ ಹೋಲ್ಡ್ ಯುಟೆನ್ಸಿಲ್ಸ್. ಮನೆಯಲ್ಲೂ ತಾಮ್ರದ್ದೂ ಪದಾರ್ಥಗಳಿರ್ತದೆ, ಹಿತ್ತಾಳೆದೂ ಪದಾರ್ಥಗಳಿರ್ತದೆ. ಹಿತ್ತಾಳೆ ಅದರಲ್ಲಿ ಕಾಪರ್ದ್ರಲ್ಲೇ ಮಾಡ್ತಾರೆ. ನೀವು ಕ್ಯಾಂಪಸ್ಗೆ ಬರೋವಾಗ ನೋಡಿರ್ತೀರ, ಯಾವುದೋ ಒಂದು ಹೋಟೆಲ್, ಕಾಪರ್ ಹೋಟೆಲ್. ನಾನೆಲ್ಲ ಪಾತ್ರೆಗಳು ಕಾಪರಲ್ಲೇ ಯೂಸ್ ಮಾಡ್ತೀವಿ, ಕುಡಿಯೋ ನೀರು ಸತ್ತನ್ನು ಕಾಪರಲ್ಲೇ ಕೊಡ್ತೀನಿ ಅಂತೆಲ್ಲ ಅಡ್ವರ್ಟೈಸ್ಮೆಂಟ್ ಮಾಡಿ ಹೇಳ್ಕೊಳ್ತಾ ಇದ್ದ. ಸೊ ಕಾಪರ್ ಜೊತೆಗೆ ನಾವು ಇದರಲ್ಲಿ ನಾವು ಜಿಂಕನ್ನು ಆ್ಯಡ್ ಮಾಡಿರ್ತೀವಿ. ಸೊ ಹೌಸ್ ಹೋಲ್ಡ್ ಯುಟೆನ್ಸಿಲ್ಸ್, ಪಾತ್ರೆ ಪಡಾರಗಳು ಅಂತ ಕರಿತೀವಿ. ಅದನ್ನೆಲ್ಲನೂ ಹಳೆ ಕಾಲದ ಮನೆಗಳಲ್ಲಿ, ನೀವು ಈಗಿನ ಕಾಲದಲ್ಲಿ ನಾವು ಟೌನ್ಗಳಲ್ಲಿ ಸಿಟಿಗಳಲ್ಲಿ ಕಾಣಿಸ್ತಾ ಇದ್ರು, ಹಳ್ಳಿಗಳಲ್ಲಿ ಇವತ್ತೂ ತುಂಬ ಎಲ್ಲ ಎತ್ತಿಟ್ಟಿರ್ತಾರೆ ನೋಡಿ. ಬೇಕಾಗಿದ್ದರೆ ಹಿತ್ತಾಳೆ ಅಂತೇಳಿ ಅದನ್ನು ಕರಿತೀವಿ. ದಟ್ ಈಸ್ ಕಾಲ್ಡ್ ಬ್ರಾಸ್. ಸೊ ವಾಟರ್ ಪೈಪ್ಸಲ್ಲಿ ಯೂಸ್ ಮಾಡ್ತಾಯಿದ್ವಿ. ಮೆಷಿನ್ ಪಾರ್ಟ್ಸ್ ಲೈಕ್ ಬುಷಸ್ ಆಗ್ಬೋದು, ಆಟೋಮೊಬೈಲ್ ಫಿಟ್ಟಿಂಗ್ಸಲ್ಲಿ, ಟೈಪ್ ರೈಟರ್ಸ್, ಪಾರ್ಟ್ಸ್ ಆಫ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ದು ನಾವು ಆಲ್ರೆಡಿ ನೋಡಿದ್ವಿ. ನೆಕ್ಸ್ಟು ಬ್ರಾಸ್ ಆದಮೇಲೆ ಬ್ರಾನ್ಸ್ ಈಸ್ ಎ ಮೆಟಲ್ ಕಂಪೋಸ್ಡ್ ಮೈನ್ಲಿ ಆಫ್ ಕಾಪರ್, ಜಿಂಕ್ ಆ್ಯಂಡ್ ಟಿನ್. The metal is comparatively hard and particularly resistant to surface wear. It is used extensively for machine bearings. ಇದರದ್ದು ತುಂಬ ಯೂಸಸ್ ಇದೆ. ಬ್ರಾಸ್ ಈಸ್ ಅನ್ ಅಲಾಯ್ ಆಫ್ ಕಾಪರ್ ಆ್ಯಂಡ್ ಜಿಂಕ್ ಆಯಿತು. ಇಲ್ಲಿ ಸಮ್ ಟ್ರೇಸಸ್ ಆಫ್ ಜಿಂಕ್ ಇರ್ತದೆ, ಜಾಸ್ತಿ ಇಟ್ಸ್ ಅನ್ ಅಲಾಯ್ ಆಫ್ ಕಾಪರ್ ಆ್ಯಂಡ್ ಟಿನ್ ಪ್ರಾಪರ್ಟೀಸಲ್ಲಿ ಹೇಳ್ತಾ ಇದ್ದೀನಿ. ಇಟ್ ಈಸ್ ವೆರಿ ಹಾರ್ಡ್, ತುಂಬ ಗಟ್ಟಿ. ಅದೇ ಥರನೇ ಸ್ವಲ್ಪ ಬ್ರಿಟಲ್ನೆಸ್ಸು, ಅರ್ಥ ಆಗ್ತಿದೆಯಾ, ಕಂಚು ಅಂತ ಕರಿತೀವಿ. ಇಟ್ ಈಸ್ ರೆಸಿಸ್ಟೆನ್ಸ್ ಕರೋಷನ್ ಬೆಟರ್ ದ್ಯಾನ್ ಬ್ರಾಸ್. ಇದು ಕರೋಷನ್ನು ಬ್ರಾಸ್ಗಿನ್ನನ್ನು ತುಂಬ ಚೆನ್ನಾಗಿ ತಡೀತದೆ. ಯೂಸ್ಫುಲ್ ಫಾರಮ್ ಅಲಾಯ್ಸ್ ಲೈಕ್ ಫಾಸ್ಫರಸ್ ಬ್ರಾನ್ಸ್ ಆಗ್ಬೋದು, ಸಿಲಿಕಾನ್ ಬ್ರಾನ್ಸ್ ಆಗ್ಬೋದು, ಕ್ಯಾಡ್ಮಿಯಂ ಬ್ರಾನ್ಸ್. ಅಂದರೆ ನಾವು ಈ ಫಾಸ್ಫರಸನ್ನು ಮಿಕ್ಸ್ ಮಾಡಿ ಯೂಸ್ ಮಾಡಿಕೊಂಡ್ರೆ ಬ್ರಾನ್ಸ್ಗೆ ಫಾಸ್ಫರಸ್ ಬ್ರಾನ್ಸ್ ಅಂತ ಕರಿತೀವಿ. ಎಲ್ಲಿ ನಾವು ಈ ಫಾಸ್ಫರಸ್ ಬ್ರಾನ್ಸ್ ಯೂಸ್ ಮಾಡ್ತೀವಿ ಅಂದರೆ, ನಾವು ಎಸ್ಪೆಷಲಿ ಫಿಟ್ಟರ್ಸು, ನಾವು ಒಂದು ಬೆಂಚ್ ವೈಸ್ನ ನಾವು ಒಳಗಡೆ ಇಟ್ಸ್ ವರ್ಕಿಂಗ್ ಅಂಡರ್ ದ ಪ್ರಿನ್ಸಿಪಲ್ ಆಫ್ ಬೋಲ್ಟ್ ಆ್ಯಂಡ್ ನಟ್ ಮೆಕ್ಯಾನಿಸಮಲ್ಲಿ ಇರ್ತದೆ. ಆ ನಟ್ಟನ್ನು ಯಾವುದ್ರಲ್ಲಿ ಮಾಡಿರ್ತಾರೆ, ಕ್ಯಾಸ್ಟ್ ಐರನಲ್ಲಿ ಮಾಡಿರ್ತೀವಿ ಅಂತ ಹೇಳ್ತೀವಿ, MS ಅಲ್ಲಿ ಮಾಡಿರ್ತಾರೆ. ಕೆಲವು ಸಾರಿ ಏನು ಮಾಡಿರ್ತಾರೆ, ಈ ಫಾಸ್ಫರಸ್ ಬ್ರಾನ್ಸಲ್ಲಿ ಸತ ಮಾಡಿರ್ತಾರೆ. ನೀವು ಮನೆಗಳಲ್ಲಿ ನಾವೆಲ್ಲನೂ ಈ ಜಾಗ್ವಾರ್ ಟ್ಯಾಪ್ಸು ಅವೆಲ್ಲ ನೋಡ್ತಿರಲ್ಲ, ಸ್ಟೀಲ್ ಇವೆಲ್ಲ ಹಾಕಿದ್ರೆ ತುಂಬ ಹೊಟ್ಟೋಗ್ತದೆ. ಅದಕ್ಕೆ ಸ್ಟೀಲ್ ಕೋಟಿಂಗ್ ಮಾಡಿರ್ತಾರೆ. ಎಲ್ಲನೂ ಈ ಬ್ರಾನ್ಸು ಇದರಲ್ಲೇ ಅವರು ಮಾಡ್ಕೊಳ್ಳೋದು ಇಲ್ಲ. ಸೊ ಇವು ಡಿಫ್ರೆಂಟ್ ಫಾರಮ್ಸು. ಯೂಸಸ್ ಆಫ್ ಬ್ರಾನ್ಸು ಏನಕ್ಕೆ ಯೂಸ್ ಮಾಡ್ತೀವಿ? ಫಾಸ್ಫರಸ್ ಬ್ರಾನ್ಸ್ ಈಸ್ ಯೂಸ್ಡ್ ಫಾರ್ ಕರೆಂಟ್ ಕ್ಯಾರಿಯಿಂಗ್, ಕರೆಂಟನ್ನು ಪಾಸ್ ಮಾಡೋದಕ್ಕೂ ಯೂಸ್ ಮಾಡ್ತೀವಿ. ಕ್ಯಾಡ್ಮಿಯಮ್ ಸ್ವಿಚ್ ಬ್ಲೇಡ್ಸಲ್ಲಿ ಯೂಸ್ ಮಾಡ್ತೀವಿ. ಸ್ಲೈಡಿಂಗ್ ಕಾಂಟ್ಯಾಕ್ಟ್ಸಲ್ಲಿ ಯೂಸ್ ಮಾಡ್ತೀವಿ.
ಆ್ಯಂಡ್ ಪಾರ್ಟ್ಸ್ ಎಕ್ಸ್ಪೋಸ್ಡ್ ಟು ಸಾಲ್ಟಿ ವಾಟರ್, ತುಂಬ ಉಪ್ಪು ನೀರನ್ನು ಶೇಖರಣೆ ಮಾಡೋ ಜಾಗದಲ್ಲಿ, ಸೀ ವಾಟರ್ಸು ಇರೋ ಜಾಗದಲ್ಲಿ ನಾವು ಬ್ರಾಸ್ನ ಯೂಸ್ ಮಾಡ್ತೀವಿ. ಇದು ಬೇಗ ತುಕ್ಕು ಹಿಡಿಯೋದೇ ಇಲ್ಲ. ಸಿಲಿಕಾನ್ ಬ್ರಾನ್ಸ್ ಯೂಸ್ಡ್ ಫಾರ್ ಏರಿಯಲ್ ವೈರ್ಸ್. ನಾವು ಆವಾಗಲೇ ಹೇಳಿದ್ವಲ್ಲ, ಫಾಸ್ಫರಸ್ ಬ್ರಾನ್ಸ್ ಎಲ್ಲಿ ಯೂಸ್ ಮಾಡ್ತಾಯಿದ್ವಿ, ಸಿಲಿಕಾನ್ ಬ್ರಾನ್ಸನ್ನು ಏರಿಯಲ್ ವೈರ್ಸ್ ಜಾಗದಲ್ಲಿ ಯೂಸ್ ಮಾಡ್ತೀವಿ. ಕ್ಯಾಡ್ಮಿಯಮ್ ಬ್ರಾನ್ಸ್ ಯೂಸ್ಡ್ ಫಾರ್ ಕನೆಕ್ಟಿಂಗ್ ಕಂಡಕ್ಟರ್ಸ್ ಆ್ಯಂಡ್ ಕಮ್ಯುಟೇಟರ್ಸ್. ಈ ಕಮ್ಯುಟೇಟರ್ಸ್ ಅಂದರೆ ಎಲೆಕ್ಟ್ರಿಕಲ್ ಹುಡುಗರಿಗೆ ಗೊತ್ತಿರ್ತದೆ. ಇಟ್ ಈಸ್ ಆಲ್ಸೋ ಯೂಸ್ಡ್ ಫಾರ್ ಮೇಕಿಂಗ್ ಬೆಲ್ಟ್ಸ್, ಗನ್ ಮೆಟಲ್ ಆ್ಯಂಡ್ ಬೇರಿಂಗ್ ಸಲ್ಸತನ್ನು ನಾವು ಈ ಬ್ರಾನ್ಸ್ನ ಯೂಸ್ ಮಾಡ್ತೀವಿ. ಸ್ಕಲ್ಪ್ಚರ್ಸ್ ಅಂದರೆ ಕೆಲವು ಪ್ರತಿಮೆಗಳನ್ನ ಎಲ್ಲ ಮಾಡಿ ಇಟ್ಟಿರ್ತಾರೆ. ಇವಾಗ ಮಾಮೂಲಿ ನಾವು ಆಂಧ್ರಾಗೆ ಹೋದರೆ ಎಲ್ಲ ಕಡೆ ಸಿಮೆಂಟ್ದಿರ್ತದೆ, ಅರ್ಥ ಆಗ್ತಾ ಇದೆಯಾ. ನಾವು ಈ ಮೆಟಲಲ್ಲಿ ಮಾಡಿನೂ ಇವಾಗ ನಮ್ಮ ಚೇರ್ಮನ್ರದ್ದು ಅವೆಲ್ಲ ಇದೆ. ಕೆಲವನ್ನ ಸ್ಕಲ್ಪ್ಚರ್ಸಲ್ಲಿ ಮಾಡಿಸ್ತಾರೆ, ಕೆಲವು ಸಾರಿ ಮಾರ್ಬಲಲ್ಲೂ ಮಾಡಿಸ್ತಾರೆ. ಈ ಬ್ರಾನ್ಸಲ್ಲಿ ನಾವು ಅದನ್ನು ಮಾಡ್ಕೊಳ್ತೀವಿ. ನೆಕ್ಸ್ಟ್ ಗನ್ ಮೆಟಲ್. ಏನು ಗನ್ ಮೆಟಲ್? ಇಟ್ ಈಸ್ ಅನ್ ಅಲಾಯ್ ಆಫ್ ಕಾಪರ್, ಟಿನ್ ಆ್ಯಂಡ್ ಜಿಂಕ್ ವಿಚ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ಗನ್ಸ್. ಸೊ ಎಲ್ಲಿ ನೋಡಿದ್ರೂ ನಮಗೇನು ಕಾಪರು, ಟಿನ್ನು, ಜಿಂಕು. ಸೊ ಕಾಪರ್ ಆ್ಯಂಡ್ ಜಿಂಕ್ ಸೇರಿದ್ರೆ ವಿ ಕಾಲ್ ಇಟ್ ಆಸ್ ಅನ್ ಬ್ರಾಸ್ ಅಂತ ಕರಿತೀವಿ. ಕಾಪರ್ ಆ್ಯಂಡ್ ಟಿನ್ ಸೇರಿದ್ರೆ ನಾವು ಬ್ರಾನ್ಸ್ ಅಂತ ಕರಿತೀವಿ. ಗನ್ ಮೆಟಲಲ್ಲಿ 3 ಇರ್ತದೆ, ಬಟ್ 88% ಕಾಪರ್ ಇರ್ತದೆ, 10% ಟಿನ್ ಇರ್ತದೆ, 2% ಜಿಂಕ್ ಇರ್ತದೆ. ಇದು ತುಂಬ ಸ್ಟ್ರಾಂಗು, ಹಾರ್ಡು, ಟಫು, ಅಂದರೆ ಗಟ್ಟಿಯಾಗೂ ಇರ್ತದೆ. ಆ ಗಟ್ಟಿತನ ತುಂಬ ದಿನ ಬಾಳಿಕೆ ಬರ್ತದೆ. ಇಟ್ಸ್ ವೇರ್ಸ್ ಡ್ಯೂ ಟು ಫ್ರಿಕ್ಷನ್. ತುಂಬ ಫ್ರಿಕ್ಷನ್ ಆದಾಗ ಸ್ವಲ್ಪ ವೇರ್ ಆಗ್ತದೆ. ಇಟ್ ಈಸ್ ವೈಟಿಶ್ ಯೆಲ್ಲೋ ಇನ್ ಕಲರಲ್ಲಿ ಇರ್ತದೆ. ಇಟ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ಬೇರಿಂಗ್ಸ್, ಪಾರ್ಟ್ಸ್ ಆಫ್ ಮೆಷಿನ್ಸ್ ಆ್ಯಂಡ್ ಬಾಯ್ಲರ್ ಫಿಟ್ಟಿಂಗ್ಸಲ್ಲಿ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟು ಬೆಲ್ ಮೆಟಲ್. ನಾನು ಆವಾಗಲೇ ಹೇಳಿದೆ, ಬೆಲ್ ಮೆಟಲ್ ಅಂದರೆ ಗಂಟೆ, ದೇವಸ್ಥಾನದಲ್ಲಿ ಯೂಸ್ ಮಾಡ್ತಾರೆ. ಇಟ್ ಈಸ್ ಆಲ್ಸೋ ಕಾಪರ್ ಆ್ಯಂಡ್ ಟಿನ್. ಬಟ್ ಏನಾಗ್ತಾ ಇದೆ ಇದರಲ್ಲಿ, 82% ಕಾಪರ್ ಇದ್ದರೆ 18% ಟಿನ್ ಇರ್ತದೆ. ಇಟ್ ಈಸ್ ಎ ಹಾರ್ಡ್ ಅಲಾಯ್ ಆ್ಯಂಡ್ ಇಟ್ಸ್ ಎ ಓರ್ ಆರ್ ಸಲ್ಫೈಡ್ ಆಫ್ ಟಿನ್ನನ್ನು ಯೂಸ್ ಮಾಡಿರ್ತೀವಿ. ದ ಕಾಪರ್ ಆ್ಯಂಡ್ ಐರನ್ ಆರ್ ಕಾಲ್ಡ್ ಸ್ಟ್ಯಾನೈಟ್ ಅಂತ ಕರಿತೀವಿ. ಇಟ್ ಕನ್ಸಿಸ್ಟ್ ಆಫ್ 82% ಕಾರ್ಬನ್ನು. ಇಟ್ ಈಸ್ ಯೂಸ್ ಫಾರ್ ಮೇಕಿಂಗ್ ಬೆಲ್ಸ್ ಆ್ಯಂಡ್ ಟೆಂಪಲ್. ಗೊತ್ತಾಗ್ತಾಯಿತ್ತಲ್ಲ. ನೆಕ್ಸ್ಟ್ ಒನ್ ಈಸ್ ಸಾಲ್ಡರ್. Solder is the name given to a different alloy used for making between pieces of metal. It melts soon. ಸಾಲ್ಡರ್ಸ್ ಆರ್ ಆಫ್ 2 ಟೈಪ್ಸ್. ಒಂದು ಹಾರ್ಡ್ ಸಾಲ್ಡರ್ ಒಂದು, ಇನ್ನೊಂದು ಸಾಫ್ಟ್ ಸಾಲ್ಡರ್ ಒಂದು. ಈ ಸಾಲ್ಡ್ರನ್ನ ನಾವು ಯಾವುದೋ ಒಂದು ಡಿಫ್ರೆಂಟ್ ಅಲಾಯ್ಸನ್ನು ಜಾಯಿನ್ ಮಾಡಬೇಕು. ಆವಾಗ ಏನು ಮಾಡ್ತೀವಿ, ಫ್ಲಕ್ಸನ್ನು ಯೂಸ್ ಮಾಡಿಕೊಂಡು ನಾವು ಜಾಯಿನ್ ಮಾಡ್ತೀವಿ. ಹಾರ್ಡ್ ಸಾಲ್ಡರ್, ದೀಸ್ ಆರ್ ದ ಸಾಲ್ಡರ್ಸ್ ವಿಚ್ ಫ್ಯೂಸ್ ಓನ್ಲಿ ವೆನ್ ರೆಡ್ ಹಾಟ್. These are the solders which fuse only when red hot and hence can be used for metals which can withstand such a temperature such as iron, copper, brass, gunmetal. So ಇಂಥ ಮೆಟಲ್ಸ್ನ ನಾವು ಸಾಲ್ಡ್ರಿಂಗ್ ಮಾಡೋದಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಇನ್ನು ಸಾಫ್ಟ್ ಸಾಲ್ಡರ್ಸ್ ಆರ್ ಯೂಸ್ಡ್ ವೇರ್ categories and are used for joining solders, tin and other such metals due to mechanical strength. Joint made by such solders should be ನಾಟ್ ಬಿ ಸಬ್ಜೆಕ್ಟೆಡ್ ಟು ದ ಹೆವಿ ಮೆಕ್ಯಾನಿಕಲ್ ಸ್ಟ್ರೆಂತ್. ಈ ಹಾರ್ಡ್ ಸಾಲ್ಡ್ರನ್ನು ಸ್ವಲ್ಪ ಗಟ್ಟಿಯಾಗಿರ್ತದೆ. ಈ ಸಾಫ್ಟ್ ಸಾಲ್ಡರ್ಸ್ ಎಲ್ಲ ಏನಾಗ್ತದೆ, ವೈರ್ಸು ಸ್ವಲ್ಪ ಕಿತ್ತಿದ್ರೆ ಏನಾಗುತ್ತೆ, ಕಿತ್ಕೊಂಡು ಬರುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಲ್ಲಿ ಫೋಟೋಲ್ಲಿ ಕಾಣಿಸ್ತಾ ಇದೆಯಲ್ಲ, ಸಾಫ್ಟ್ ಸಾಲ್ಡ್ರದ್ದು ಒಂದು ಮೆಟೀರಿಯಲ್ದು ಒಂದು ಪೀಸಸ್ದು. ನೆಕ್ಸ್ಟು ಬೇರಿಂಗ್ ಮೆಟಲ್. ಏನು ಬೇರಿಂಗ್ ಮೆಟಲ್ ಅಂದರೆ, ಇಟ್ ಈಸ್ ಅನ್ ಆಂಟಿ ಫ್ರಿಕ್ಷನ್ ಅಲಾಯ್. ಆಂಟಿ ಫ್ರಿಕ್ಷನ್ ಅಲಾಯ್ ಯಾಕಂದರೆ ಫ್ರಿಕ್ಷನ್ ಲೆಸ್ಸು. ಬೇರಿಂಗ್ಸ್ ಎಲ್ಲ ನಾವು ಏನಕ್ಕೆ ಯೂಸ್ ಮಾಡ್ತೀವಿ, ಪವರ್ ಟ್ರಾನ್ಸ್ಮಿಷನ್ ಆಗೋದಕ್ಕೆ. ಈ ಫ್ರಿಕ್ಷನಿಂದ ಲಾಸಸ್ ಜಾಸ್ತಿ ಆಗ್ತದೆ. ಸೊ ಕಾಂಟ್ಯಾಕ್ಟ್ಸು ಎಲ್ಲ ಚೆನ್ನಾಗಿರ್ತದೆ. ಇಲ್ಲಿ ತುಂಬ ಫ್ರಿಕ್ಷನ್ ಇರ್ತದೆ, ಆದ್ರೂ ಮೆಟೀರಿಯಲ್ಲು ಸವಿಬಾರ್ದು. ಇಟ್ ಈಸ್ ಅನ್ ಆಂಟಿ ಫ್ರಿಕ್ಷನ್ ಅಲಾಯ್ ಯೂಸ್ಡ್ ಫಾರ್ ಬೇರಿಂಗ್ ಲೋಡ್. ಪ್ರಾಪರ್ಟೀಸ್ ಏನಿದೆ, ಲೋ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್, ಹೈ ಮೆಲ್ಟಿಂಗ್ ಪಾಯಿಂಟ್, ಹೈ ಥರ್ಮಲ್ ಕಂಡಕ್ಟಿವಿಟಿ, ಗುಡ್ ಕ್ಯಾಸ್ಟಿಂಗ್ ಕ್ವಾಲಿಟಿ, ಲೋ ಸ್ಟ್ರಿಂಕೇಜ್ ಆಫ್ಟರ್ ಕ್ಯಾಸ್ಟಿಂಗ್. ಅಂದರೆ ಯಾವುದೇ ಒಂದು ಮೆಟೀರಿಯಲ್ನು ಸ್ವಲ್ಪ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ಗೆಲ್ಲನೂ ಚೇಂಜಸ್ ಆಗುತ್ತೆ. ಇದು ಕ್ಯಾಸ್ಟಿಂಗ್ ಆದಮೇಲೆ ಏನು ಸೈಜ್ಗೆ ಇರ್ತೋ ಅದೇ ಸೈಜ್ಗೆ ಇರ್ತದೆ. ಸ್ವಲ್ಪ ದಿನ ಆದ್ರೂ ಈ ರೋಲರ್ಸು ಎಲ್ಲನೂ ಒಂದು ಕೇಜ್ ಹಾಕಿರ್ತೀವಿ ನೋಡಿ. ಇಲ್ಲೇ ಬಂದು ಬೇರಿಂಗ್ ಗೊತ್ತಾಗ್ತಾ ಇದೆ. ಆಲ್ರೆಡಿ ಗೊತ್ತು ನಿಮಗೆ, ಡ್ರಾಯಿಂಗಲ್ಲೆಲ್ಲ ಹೇಳಿದ್ದೀನಿ. ಔಟರ್ ರೇಸು, ಇನ್ನರ್ ರೇಸ್ ಇದೆ, ರೋಲರ್ಸ್ ಕಾಣಿಸ್ತಾ ಇದೆ. ಇಟ್ ಈಸ್ ಯೂಸ್ಡ್ ಫಾರ್ ಲೋಕೋಮೋಟಿವ್ ಸ್ಲೈಡ್ ವಾಲ್ಸ್ ಫಾರ್ ಬೇರಿಂಗ್ ನಂಬರ್ಸ್. ಫಾಸ್ಫರಸ್ ಬ್ರಾನ್ಸ್ ಈಸ್ ಯೂಸ್ಡ್ ಫಾರ್ ಹೆವಿ ಲೋಡ್ಸ್. ನೆಕ್ಸ್ಟು, ಸೊ ಇಷ್ಟೊತ್ತು ನಾವು ಹೇಳಿದ್ದು ಕಾಪರ್ ಅಲಾಯ್ಸ್ ಆಯಿತು. ಇವಾಗ
ನೌ ವಿ ಸ್ಟಡಿ ಅಬೌಟ್ ನಿಕ್ಕಲ್ ಕಾಪರ್ ಅಲಾಯ್. ಸೊ ನಿಕ್ಕಲ್ ಅನ್ನೋ ಮೆಟಲ್ನ ಇಲ್ಲಿ ಯೂಸ್ ಮಾಡ್ತೀವಿ. ಇಟ್ ಕನ್ಸಿಸ್ಟ್ ಆಫ್ 60% ಆಫ್ ನಿಕ್ಕಲ್ ಆ್ಯಂಡ್ 38% ಆಫ್ ಕಾಪರ್ ಆ್ಯಂಡ್ ಸ್ಮಾಲ್ ಅಮೌಂಟ್ ಆಫ್ ಮ್ಯಾಗ್ನೀಸ್ ಆಗ್ಬೋದು, ಅಲ್ಯೂಮಿನಿಯಂ ಆಗ್ಬೋದು. ಅದನ್ನು ಮೋನಲ್ ಮೆಟಲ್ ಅಂತ ಕರಿತೀವಿ. ನಿಕ್ಕಲ್ ಕಾಪರ್ ಅಲಾಯಲ್ಲಿ ಎರಡು ಥರ ಇದೆ. ಒಂದು ಮೋನಲ್ ಮೆಟಲ್, ಇನ್ನೊಂದು ಜರ್ಮನ್ ಸಿಲ್ವರ್. ಜರ್ಮನ್ ಸಿಲ್ವರ್ ಅಂದರೆ ಸೇಮ್ ನಮ್ಮ ಇದ್ರ ಥರನೇ ಇರ್ತದೆ, ಬೆಳ್ಳಿ ಥರನೇ ಇರ್ತದೆ. ಮನೆಗಳಿಗೆ ಇವಾಗ ಏನೋ ಒಂದು ಮಂದಹಾಸ ಆಗ್ಬೋದು, ಜರ್ಮನ್ ಸಿಲ್ವರ್ ತಟ್ಟೆಗಳು ಎಲ್ಲ ಇರ್ತದೆ. ಅದೇ ಪ್ಯೂರ್ ಸಿಲ್ವರ್ ಅಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಈ ಕಾಪರ್ ಜೊತೆಗೆ ನಾವು ನಿಕ್ಕಲ್ನ ಜಿಂಕನ್ನ ಮಿಕ್ಸ್ ಮಾಡಿಬಿಟ್ಟು ಮಾಡ್ತೀವಿ. ಇದನ್ನಲ್ಲಿ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸನ್ನು ಯೂಸ್ ಮಾಡ್ತೀವಿ, ಆರ್ನಮೆಂಟ್ಸ್ ಆಗೂ ಯೂಸ್ ಮಾಡ್ತೀವಿ. ಸೊ ಮೋನಲ್ ಮೆಟಲಲ್ಲಿ ಏನಿತ್ತು, ಇಟ್ ಕನ್ಸಿಸ್ಟ್ ಆಫ್ 60% ಆಫ್ ನಿಕ್ಕಲ್, 38% ಆಫ್ ಕಾಪರ್ ಆ್ಯಂಡ್ ಸ್ಮಾಲ್ ಅಮೌಂಟ್ ಆಫ್ ಮ್ಯಾಂಗ್ನೀಸ್ ಆ್ಯಂಡ್ ಅಲ್ಯೂಮಿನಿಯಂ. ಇಟ್ ಕ್ಯಾನ್ ಬಿ ಯೂಸ್ಡ್ ಟು ಮೇಕ್ ರಾಡ್ಸ್. ಮೋನಲ್ ಮೆಟಲ್ಸ್ ಆರ್ ಯೂಸ್ಡ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ವಾಲ್ವ್ಸು, ಕಂಡೆನ್ಸರ್ ಟ್ಯೂಬ್ಸು ಎಕ್ಸೆಟ್ರಾ ಯೂಸ್ ಮಾಡ್ತೀವಿ. ಅದೇ ಜರ್ಮನ್ ಸಿಲ್ವರ್ ಏನಕ್ಕೆ ಯೂಸ್ ಮಾಡ್ತೀವಿ, ಇದರಲ್ಲಿ 25% ಕಾಪರ್ ಇರುತ್ತೆ, ನಿಕ್ಕಲ್ ಇರ್ತದೆ, 60% ಕಾಪರ್ ಇರ್ತದೆ, ಇನ್ನು 15% ಜಿಂಕ್ ಇರ್ತದೆ. ಸೊ ಇಟ್ ಈಸ್ ಯೂಸ್ಡ್ ಇನ್ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಆರ್ನಮೆಂಟ್ಸ್. ನೆಕ್ಸ್ಟ್ ನೈಕ್ರೋಮ್. ಇಟ್ ಈಸ್ ಅನ್ ಅಲಾಯ್ ಆಫ್ ನಿಕ್ಕಲ್ ಆ್ಯಂಡ್ ಕ್ರೋಮಿಯಂ. ಎಷ್ಟಿರ್ತದೆ ನಿಕ್ಕಲ್? 80% ನಿಕ್ಕಲ್ ಇರ್ತದೆ, ಇನ್ನೊಂದು 20% ಕ್ರೋಮಿಯಂ ಇರ್ತದೆ. ಇಟ್ಸ್ ರೆಸಿಸ್ಟಿವಿಟಿ ಇಸ್ ಹೈ, ತುಂಬ ರೆಸಿಸ್ಟೆನ್ಸ್ ಇರ್ತದೆ. ಇಟ್ ಹ್ಯಾಸ್ ಹೈ ಹೀಟಿಂಗ್ ಎಫೆಕ್ಟ್, ಅಷ್ಟು ಬೇಗ ಮೆಲ್ಟು ಆಗೋದಿಲ್ಲ. ಕ್ರೋಮಿಯಂ ಇತ್ತು ಅಂದಮೇಲೆ ಮುಗೀತು, ತುಂಬ ಸ್ಟ್ರಾಂಗ್ ಮೆಟಲ್ ಅದು. ಇಟ್ ಹ್ಯಾಸ್ ವೈಡ್ಲಿ ಯೂಸ್ಡ್ ಫಾರ್ ಮೇಕಿಂಗ್ ಫರ್ನೆಸಸ್ ಆ್ಯಂಡ್ ಹೀಟಿಂಗ್ ಎಲಿಮೆಂಟ್ಸ್. ಅಂದರೆ ಒಂದೊಂದು ಫರ್ನೆಸಲ್ಲಿ 1500, 2000 ಡಿಗ್ರಿ ಈ ಥರ ಟೆಂಪ್ರೇಚರ್ಸ್ ಇರ್ತದೆ. ಅಂಥ ಜಾಗಗಳೆಲ್ಲ ನಾವು ವಿ ಆರ್ ಯೂಸಿಂಗ್ ನೈಕ್ರೋಮ್ಸ್ ಅಂತೇಳಿ. ಇಲ್ಲೊಂದು ಚಿಕ್ಕದೊಂದು ವಿಡಿಯೋ, ಸುಮ್ಮನೆ ಬ್ರಾಸು ಬ್ರಾನ್ಸು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತೇಳಿ ಒಂದು ವಿಡಿಯೋ ಹಾಕ್ತೀನಿ, ಅದನ್ನು ಅಬ್ಸರ್ವ್ ಮಾಡಿ. ಅರ್ಥ ಆಯ್ತಲ್ಲ ಬ್ರಾನ್ಸ್ ಬಗ್ಗೆ. ಏನು ಬ್ರಾಸಲ್ಲಿ ಕಾಪರ್ ಆ್ಯಂಡ್ ಜಿಂಕ್ ಇರ್ತದೆ. ಬ್ರಾನ್ಸ್ ZL ಎಲ್ಲಿ ಬರ್ತದೆ ಅಲ್ಲಿ ಜಿಂಕ್ ಇರೋದಿಲ್ಲ, ಕಾಪರ್ ಆ್ಯಂಡ್ ಟಿನ್ ಇರ್ತದೆ ಅಷ್ಟೇ. ಸೊ ವಾಟ್ ಆರ್ ದ ಪ್ರಾಪರ್ಟೀಸ್ ಆ್ಯಂಡ್ ಯೂಸಸ್ ಆಫ್ ಬ್ರಾಸ್? ಆಲ್ರೆಡಿ ಗೊತ್ತಾಗಿದೆ, ಅದನ್ನು ನೀಟಾಗಿ ಬರೆದಿಟ್ರಿ. ವಾಟ್ ಆರ್ ದ ಪ್ರಾಪರ್ಟೀಸ್ ಆ್ಯಂಡ್ ಯೂಸಸ್ ಆಫ್ ಬ್ರಾನ್ಸ್? ಸೊ ಬ್ರಾಸ್ದೇನು ಯೂಸು, ಬ್ರಾನ್ಸ್ದು ಪ್ರಾಪರ್ಟೀಸ್ ಏನು, ಅದ್ರ ಯೂಸಸ್ ಏನು? ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಸಾಲ್ಟರ್ಸು. ಎಷ್ಟು ಥರ ಸಾಲ್ಟರ್ಸ್ ಇದೆ ಅದನ್ನು ಬ್ರೀಫಾಗಿ ಬರೆದಿಡ್ರಿ. ವಾಟ್ ಆರ್ ದ ಪ್ರಾಪರ್ಟೀಸ್ ಆ್ಯಂಡ್ ಯೂಸಸ್ ಆಫ್ ಬೇರಿಂಗ್ ಮೆಟಲ್ಸಿನ ಬಗ್ಗೆ ಬರೆದಿಡ್ರಿ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.